ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀವಿ. ಇವತ್ತು ಅಧಿಕಾರನ ಕೂಡ ನನಗೆ ನಿಮ್ ಸೇವೆ ಮಾಡೋ ಜೊತೆಗೆ ರಾಜ್ಯ ಸೇವೆ ಮಾಡಬೇಕು. ಈಗ ಅಲ್ಲೆಲ್ಲ ಬಂದ್ರೆ ನನಗೆ ಓನರ್ ಹಾಕ್ಬೇಕು, ಕೇಳಬೇಕು, ಮಾತಾಡಬೇಕು, ಕಷ್ಟ. ಈಗ ನೋಡಿ ಪೊಲೀಸರು ನಿಮ್ ಇಲ್ಲೆಲ್ಲ ಇಲ್ಲೇ ಅಡ್ಡ ಹಾಕ್ತವ್ರೆ, ಇನ್ನು ಅಲ್ಬಿಟ್ಟಾರೆ ಬೆಂಗಳೂರಲ್ಲಿ, ಅದಕ್ಕೆ ಇಲ್ಲೇ ತಳ್ಳಾಡ್ತವ್ರೆ. ಅದಕ್ಕೆ ನಾನು ಬೇಡ ಅಂತೇಳಿ ನಾನು ಸುರೇಶ್ ಅವರು ಮಾತಾಡ್ಕೊಂಡು ಸುರೇಶ್ ಅವರು ಜಾಸ್ತಿ ಪಾಯಿಂಟ್ ಫಿಕ್ಸ್ ಮಾಡ್ಬಿಟ್ಟವ್ರೆ. ಒಂದೇ ದಿನ ಭಾನುವಾರ ಇಲ್ಲಿ ಏನ್ ಮಾಡೋಕ್ಕಾಗೋದಿಲ್ಲ. ಈಗ ಒಪ್ಪಂದಾಗ ಆಯ್ತು, ರಾತ್ರಿ 11 ಗಂಟೆ ಅಲ್ಲಿ 12 ಗಂಟೆ ಅಲ್ಲಿ ಬರಬೇಕು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರೀತಿಯಿಂದ ತಾಯಂದಿರು, ಹಿರಿಯರು, ಯುವಕರು ನೀವೆಲ್ಲ ಸೇರಿ ಅಭಿಮಾನ ಪೂರ್ವಕ ಕಾಯ್ಕೊಂಡು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ, ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳು, ಸಾಕ್ಷಾತ್ ನಮಸ್ಕಾರ. ಒಂದು ವಿಚಾರ, ನಿಮ್ಮ ಈ ಒಂದು ದೇವರು ಆಗಾಗ ಒಂದು ಮಾತಿರ್ತಾ ಇರ್ತೀನಿ, ದೇವ್ರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಈಗ ನಾವು ಮಾಡ್ತಾ ಇರೋಂಥ ಕನಕೋತ್ಸವ ಎಲ್ಲರೂ ಮಾಡ್ತಾರ? ಎಲ್ಲೂ ಇಲ್ಲ. ಎಲ್ಲ ಕೆರೆಗಳೆಲ್ಲ ತುಂಬಿಸಿದೆ ತಾನೇ, ಎಲ್ಲ ಕಟ್ಟೆಗಳಿಗೆ ಇದಕ್ಕೆಲ್ಲ ನಾನು ಹಿಂದೆ ಎಲ್ಲ ಇದನ್ನ ಮಾಡಿರ್ತಾನೆ, ಅಡ್ಡಡ್ಡ ಹಾಕಿ ನೀರನ್ನ ಅಂತರ್ಜಲ ನಿಂತ್ಕೊಳ್ಳಿಕ್ಕೆ ಅಂತೇಳಿ. ಹಂಗೆ ಚೆಕ್ ಡ್ಯಾಮ್ಗಳೆಲ್ಲ, ಸೇತುವೆಗಳು ಎಲ್ಲ ಕೂಡ ನಾವು ಮಾಡ್ಕೊಂಡು ಬಂದಿರ್ತಾನೆ. ಸೊ ಎಲ್ಲ ಅಭಿವೃದ್ಧಿ ಆಗಿದೆ. ಕೊನೆಗೆ ಒಂದೇ ಒಂದು ನನಗೆ ಆಸೆ ಉಳ್ಕೊಂಡಿತ್ತು, ಏನಪ್ಪಾ ಅಂದ್ರೆ ಪಾಪ ಎಲ್ಲ ಹಾಸ್ಪಿಟ್ಲ್ಗಳಿಗೆಲ್ಲ ಬೆಂಗಳೂರಿಗೆ ಎತ್ಕೊಂಡು ಹೋಗ್ತಾ ಇದ್ರು. ಹೆಚ್ಚು ಕಮ್ಮಿ ಆದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ 1 ನೈಟ್ ಅವನ್ನ ಬುಕ್ ಮಾಡ್ಕೊಂಡ್ಬಿಡೋರು, ಹಾಸ್ಪಿಟ್ಲ್ ಅವರು ಕರ್ಕೊಂಡೋಗಿ ಹಾಕೋರು. ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಕೊನೆಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಮಾಡಬೇಕು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿ ನಂದು ಹೋರಾಟ ಇಂದ್ರಿಂದ ನಡೀತಾ ಇತ್ತು. ಬೊಮ್ಮ ಇವ್ರು ಸ್ಯಾಂಕ್ಷನ್ ಆಗಿದ್ದು ಎತ್ಕೊಂಡೋಗಿ ಯಡಿಯೂರಪ್ಪ ತೆಗೆದುಕೊಂಡೋಗಿ ಚಿಕ್ಕಬಳ್ಳಾಪುರಕ್ಕೆ ಹಾಕೊಂಡ. ಈಗ ಹಂಗ ಆಗುದಿಲ್ಲ ಅಂತ ಹೇಳಿ ಕೊನೆಗೆ ಮೊದಲೇ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಮಂಜೂರಾತಿ ಆಗಿದೆ, ಟೆಂಡರ್ ಆಗಿದೆ. ಇನ್ನೊಂದು ತಿಂಗಳೊಳಗಡೆ ನಾನೇ ಬಂದು ಭೂಮಿ ಪೂಜೆನ 600-700 ಬೆಡ್ ಉಚಿತವಾದಂತ ಹಾಸ್ಪಿಟ್ಲು, ಮೆಡಿಕಲ್ ಕಾಲೇಜನ್ನ ಮಾಡಿಸ್ಬೇಕು ಅಂತ ಎಲ್ಲ ನಿಮ್ಮ ಆಸ್ತಿಗಳಿಗೆ ದಾಖಲೆಗಳು ಸರಿ ಮಾಡ್ಕೊಡೋದು, ಪೋಡಿ ಮಾಡ್ಕೊಡೋದು, ಖಾತೆ ಮಾಡ್ಕೊಡೋದು, ಎಲ್ಲದೂ ಕೂಡ ಫೋಟೋ ಹಾಕಿ ಸ್ಕೆಚ್ ಹಾಕಿ. ಯಾರು ಲಂಚ ಇಲ್ಲದೆ ಯಾವನು ಲಂಚ ಕೊಡಂಗಿಲ್ಲ, ಯಾರು ಲಂಚನೂ ಕೊಡದೆ ₹1 ಲಂಚ ಮುಕ್ತ ಕನಕಪುರ ಆಗ್ಬೇಕು. ಲಂಚ ಮುಕ್ತ ಬೆಂಗಳೂರಲ್ಲಿ ಎಷ್ಟು ಕಡಿಮೆ ಮಾಡಬೇಕು, ಏನೇನ್ ಮಾಡಬೇಕು ಅದನ್ನ ನನಗೆ ಒಂದೇ ಸತಿ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ನೋಡ್ತೀನಿ ಅದನ್ನ ಏನೇನು ಮಾಡಕ್ಕಾಗ್ತದೆ ಅಂತೇಳಿ. ಆದಷ್ಟು ಪರಿಶುದ್ಧವಾದಂತ ಆಡಳಿತವನ್ನು ಕೊಡಬೇಕು. ನನಗೇನು ಅವಶ್ಯಕತೆ ಇಲ್ಲ, ದೇವರು ನನಗೆಲ್ಲ ಕೊಟ್ಟಿದ್ದಂತಾನೆ, ನನಗೆ ಯಾವ ಅವಶ್ಯಕತೆನೂ ಇಲ್ಲ. ಒಳ್ಳೆ ಶುದ್ಧವಾದಂತ ಆಡಳಿತವನ್ನು ಕೊಡಬೇಕು. ಜನರಿಗೆ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು. ಇವತ್ತು ರಾಮನಗರದಲ್ಲೂ ಹಾಸ್ಪಿಟಲ್ ಕಟ್ಟಿದ್ದೀನಿ, ಅಲ್ಲೂ ಈಗ ಮೆಡಿಕಲ್ ಕಾಲೇಜು ಅಲ್ಲೂ ಕೂಡ ಕಟ್ತಾ ಇದ್ದೀನಿ, ಅಲ್ಲೂ ಹಾಸ್ಪಿಟಲ್ ಬರ್ತಾ ಇದೆ, ಯೂನಿವರ್ಸಿಟಿ ಹಾಸ್ಪಿಟಲ್ ಅಲ್ಲೂ ಕೂಡ ಬರ್ತಾ ಇದೆ. ನೀವು ಅಲ್ಲಿಗಾರು ಹೋಗ್ಬೋದು, ಇಲ್ಲಿಗಾರು ಬರ್ಬೋದು. ಈಗ ಮೊನ್ನೆ ಹಿಂದೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಾಗ ದಯಾನಂದ ಸಾಗರ್ಗೆ ಪರ್ಮಿಷನ್ ನಾನೇ ಕೊಟ್ಟಿದ್ದೆ, ಅದಕ್ಕೆ ಮಾಡಿ ಅಂತ ಹೇಳಿ ಕೊಟ್ಟು ಇವತ್ತಲ್ಲೂ ಕೂಡ ಆಗಿದೆ. ಹಿಂಗೆ ಆರೋಗ್ಯ, ಆಶ್ರಯ, ಅಕ್ಷರ, ಈಗ ಕೆಲವು ಕಡೆ ಎಲ್ಲ ಸ್ಕೂಲ್ಗಳನ್ನ ಮಾಡಿಸ್ತಾ ಇದ್ದೀನಿ. 2-3 ಪಂಚಾಯತಿ ಸೇರಿಸಿ CSR ಸ್ಕೂಲು ಇಂಗ್ಲಿಷ್ ಒಳ್ಳೆ ಬೆಂಗಳೂರಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಇದೆ ಆ ರೀತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಸೊ ಹಂಗೆ ಚಿಕ್ಕಮಂಗ್ಳೂರು ಆಗ್ತಾ ಇದೆಯಲ್ಲ ಇಲ್ಲಿ, ಅದೇ ಈಗ ರೆಡಿ ಮಾಡ್ತಾ ಇದ್ರು. ಅದಕ್ಕೆ ಇನ್ ಬೆಂಗಳೂರಿಗೆ ಕನಕಪುರಕ್ಕೆ ಹೋಗಬಾರ್ದು, ಇಲ್ಲೇ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಬೇಕು, ಆ ರೀತಿ ಮಾಡ್ತಾ ಇದ್ದೀನಿ. ಮುಂದೆ ಏನೇ ಬಿದ್ರು ಕೂಡ ಅರ್ಜಿ ತೆಗೆದುಕೊಂಡು ಬಂದು ಕನಕಪುರದಲ್ಲೇ ಒಂದು ಕಚೇರಿ ಓಪನ್ ಆಗಿರ್ತದೆ. ಒಬ್ಬ KS ಅಧಿಕಾರಿ ಬರೀ ನಂದು ನಿಮ್ಮ ಅರ್ಜಿ ಕೇಳಕ್ಕೆ ಇರ್ತಾರೆ, ಬಂದ್ ಕೊಡಿ, ಅದನ್ನ ನಾನು ಸುರೇಶ್ ಇಬ್ರು ತರ್ಸ್ಕೋತೀವಿ, ನೋಡ್ತೀವಿ, ನಾವೇ ಆದೇಶ ಮಾಡ್ತೀವಿ, ನಾವೇ ತಿಳಿಸ್ತೀವಿ, ನಿಮ್ಗೇನ್ ಬೇಕೋ ಪರಿಹಾರನ ಕೊಡಿಸ್ತೀವಿ. ತಲೆ ಕೆಡಿಸ್ಕೊ, ಅಂದ್ರೆ ಕಾನೂನು ಬದ್ದಾಗಿರೋದು ಮಾತ್ರ. ಕಾನೂನಿಂದ ಇದಕ್ಕೆಲ್ಲ ನಾನಲ್ಲ, ಕಾನೂನು ಚೌಕಟ್ಟಿನಲ್ಲೇ ಏನ್ ಸಹಾಯ ಮಾಡ್ಬೇಕು ಖಂಡಿತ ನಾವು ಮಾಡೋಂತ ಕೆಲಸ ಮಾಡ್ತೀವಿ.